ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಬ್ಯಾಂಗ್ಳೂರಿಂದ ಒಂದು ಅಡ್ವೆಂಚರಸ್ ಡೇ ಔಟ್ ಪ್ಲಾನ್ ಮಾಡ್ತಿದ್ರೆ ಸುಗ್ಗಿ ರೆಸಾರ್ಟ್ ವಿಸಿಟ್ ಮಾಡಿ. ಇದು ಬ್ಯಾಂಗ್ಳೂರಿಂದ ಅರೌಂಡ್ 40 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿ ತುಂಬಾ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇದೆ ನೋಡಿ ಎಂಟ್ರೆನ್ಸ್. ಇಲ್ಲಿ ಪಾರ್ಕಿಂಗ್ಗೆ ಯಾವುದೇ ಸಮಸ್ಯೆ ಇಲ್ಲ, ತುಂಬ ವೆಲ್ ಆರ್ಗನೈಸ್ಡ್ ಆಗಿದೆ. 2 ವೀಲರ್ಸ್ಗೆ ಸಪ್ರೇಟ್ ಇದೆ, 4 ವೀಲರ್ಸ್ಗೆ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬನ್ನಿ ಫಸ್ಟ್ ರಿಸೆಪ್ಷನ್ ಹತ್ರ ಹೋಗಿ ಚೆಕ್ ಇನ್ ಪ್ರೋಸೆಸ್ ಕಂಪ್ಲೀಟ್ ಮಾಡೋಣ. ಇಲ್ಲಿ ಡೇ ಔಟ್ ಪ್ಯಾಕೇಜ್ ಹಾಗೆ ಸ್ಟೇಯಿಂಗ್ ಪ್ಯಾಕೇಜ್ ಕೂಡ ಇದೆ, ಹಾಗೆ ವಿತ್ ಬ್ರೇಕ್ಫಾಸ್ಟ್ ವಿತೌಟ್ ಬ್ರೇಕ್ಫಾಸ್ಟ್ ಕೂಡ ಇದೆ. ನಾನಿವತ್ತು ತಗೊಂಡಿರೋದು ಡೇ ಔಟ್ ಪ್ಯಾಕೇಜ್ ವಿತೌಟ್ ಬ್ರೇಕ್ಫಾಸ್ಟ್. ಇದು GST ಕಾಸ್ಟ್ ಇನ್ಕ್ಲೂಡ್ ಆಗಿ 1590 ಆಗುತ್ತೆ. ಇಲ್ಲಿರೋ ಸ್ಟಾಫ್ ತುಂಬ ಫ್ರೆಂಡ್ಲಿ ಇದ್ದಾರೆ, ಪ್ರತಿಯೊಂದು ಪಾಯಿಂಟ್ಸ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬ್ಯಾಂಡ್ ಕೊಡ್ತಾರೆ, ಅದರ ಜೊತೆಗೆ ಆ್ಯಕ್ಟಿವಿಟಿ ರಿಲೇಟೆಡ್ ಶೀಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ಯಾವ ಗೇಮ್ಸ್ಗೆ ಎಷ್ಟು ಕೂಪನ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಇದೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಫಸ್ಟ್ ನಾನು ವೆಲ್ಕಮ್ ಡ್ರಿಂಕ್ ಕುಡಿಯೋಣ ಅಂತ ಬಂದೆ, ಅದು ರಿಸೆಪ್ಷನ್ ಹತ್ರನೇ ಇದೆ. ಇಲ್ಲಿ ನನಗೆ ಒಂದು ಇಷ್ಟ ಆಗಿದ್ದು ಏನಪ್ಪ ಅಂದರೆ, ಬೇರೆ ಕಡೆ ಥರ ಯಾವುದೇ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಲ್ಲದೆ ಹೆಲ್ತಿ ಶುಗರ್ ಕೇನ್ ಜ್ಯೂಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಅದರಲ್ಲೂ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ನಾನು ಲೈಮ್ ಮಸಾಲ ಜ್ಯೂಸ್ ಆರ್ಡ್ರ್ ಮಾಡಿದೆ. ಇಲ್ಲಿಗೆ ಹತ್ರನೇ ಒಂದು ಹೈಲೈಟ್ ಪಾಯಿಂಟ್ ಇದೆ, ಅದೇ ನೋಡಿ ಈ ಬ್ರಿಡ್ಜ್. ಇದಂತೂ ಈ ರೆಸಾರ್ಟ್ನಲ್ಲಿ ಫೋಟೋಶೂಟ್ಗೆ ಮಸ್ತ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಾನು ಕೂಡ ಇಲ್ಲಿ ಬೇಕಾದಷ್ಟು ಪಿಕ್ಸ್ ತಗೊಂಡೆ. ನೆಕ್ಸ್ಟ್ ಹೋಗಿದ್ದು ಆ್ಯಕ್ಟಿವಿಟಿ ಏರಿಯಾಗೆ. ಸುತ್ತ ನೋಡಿದ್ರು ಎಲ್ಲ ಕಡೆ ಆ್ಯಕ್ಟಿವಿಟೀಸ್ ಇತ್ತು. ಫಸ್ಟ್ ನಾನು ಟ್ರೈ ಮಾಡಿದ್ದು ಬುಲ್ ರೈಡ್. ಇನಿಷಿಯಲಿ ನನಗೂ ಭಯ ಆಗ್ತಿತ್ತು. ಆಪರೇಟ್ ಮಾಡೋ ಸ್ಟಾಫ್ ಸ್ವಲ್ಪ ಧೈರ್ಯ ಹೇಳಿದ ಮೇಲೆ ನಾನು ಟ್ರೈ ಮಾಡೇ ಬಿಡೋಣ ಅಂತ ಟ್ರೈ ಮಾಡಿದೆ. ತುಂಬ ಫನ್ನಿ ಆಗಿತ್ತು. ನೆಕ್ಸ್ಟ್ ಅದರ ಪಕ್ಕನೇ ಇರೋ ವಾಟರ್ ಝಾರ್ಬಿಂಗ್ ಟ್ರೈ ಮಾಡಿದೆ. ಇದಂತೂ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇದಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇಷ್ಟ ಆಗಿ 2 ಟೈಮ್ಸ್ ಟ್ರೈ ಮಾಡ್ತಾ ಇದನ್ನು. ಅದು ಮುಗಿಸ್ಕೊಂಡು ನಾನು ರೋಪ್ ಆ್ಯಕ್ಟಿವಿಟಿ ಮಾಡೋಣ ಅನಿಸ್ತು. ಎಲ್ಲದಕ್ಕಿಂತ ಕಮಾಂಡ್ ಆನ್ ಇಟ್ ಸ್ವಲ್ಪ ಈಸಿ ಅನಿಸ್ತು. ನಾನು ಅದನ್ನು ಕಂಪ್ಲೀಟ್ ಮಾಡಿದೆ ನೋಡಿ. ನನಗೆ ತುಂಬಾ ಖುಷಿ ಆಯಿತು. ನೋಡಿ ಇಲ್ಲಿ ಪಿರಮಿಡ್ ವಾಕ್, ಹೈ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ನೆಕ್ಸ್ಟ್ ನಾನು ಹೋಗಿದ್ದು ನನ್ನ ಫೇವರೆಟ್ ATV ಬೈಕ್ ರೈಡ್ಗೆ. ಇದು ಪೇಯ್ಡ್ ರೈಡ್ ಇರೋದ್ರಿಂದ 200 ಚಾರ್ಜ್ ಮಾಡ್ತಾರೆ. ಇಲ್ಲಿ ಸೆಪರೇಟ್ ಏರಿಯಾನೇ ಇದೆ ಈ ರೈಡ್ಗೆ. ಈ ಲ್ಯಾಪ್ ಏರಿಯಾ ಹೇಗಿದೆ ಹೋಗೋಣ ಬನ್ನಿ ನೋಡೋಣ. ನೆಕ್ಸ್ಟ್ ನೋಡಿ ಇಲ್ಲಿ ಜಿಪ್ ಲೈನ್ ಇದೆ, ಸ್ಕೈ ಸೈಕ್ಲಿಂಗ್ ಆ್ಯಂಡ್ ವಾಲ್ ಕ್ಲೈಂಬಿಂಗ್ ಎಲ್ಲನೂ ಇಲ್ಲಿನ ಹೈಲೈಟ್ಸ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಒಬ್ಬರು ಟೈರ್ ಕ್ಲೈಂಬಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಆರ್ಚರಿ ಮತ್ತು ಹ್ಯೂಮನ್ ಫೂಟ್ಬಾಲ್ ಕೂಡ ಇದೆ.
ಕಿಡ್ಸ್‌ಗೆ ಅಂತಾನೆ ಟ್ರಾಂಪೋಲೈನ್ ಇದೆ. ಮಕ್ಕಳು ಮಸ್ತ್ ಎಂಜಾಯ್ ಮಾಡ್ತಾರೆ ಇಲ್ಲಿ. ಇನ್ನು ಇಲ್ಲಿ ಲ್ಯಾಂಡ್ ಝೋರ್ಬಿಂಗ್ ಕೂಡ ಇದೆ ನೋಡಿ. ಇದಂತೂ ಮಸ್ತ್ ಇದೆ. ಲಂಚ್ ಟೈಮ್ ಆಗ್ತಿತ್ತು. ನನಗಂತೂ ತುಂಬಾ ಹಶ್ವಾಗ್ತಿತ್ತು. ಡೈನಿಂಗ್ ಏರಿಯಾಗೆ ಎಂಟ್ರ್ ಆಗ್ತಿದ್ದ ಹಾಗೆ ಒಂದು ಖುಷಿ ಫೀಲ್ ಆಯಿತು. ಯಾಕೆ ಅಂದರೆ ತುಂಬ ವೆರೈಟೀಸ್ ಆಫ್ ಡಿಶಸ್ ಇತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದ್ರೇ ಫುಲ್ ಆಗೋಷ್ಟು ಆಪ್ಷನ್ಸ್ ಇತ್ತು. ನನಗಂತೂ ಸೂಪ್ ಆ್ಯಂಡ್ ಬಿರಿಯಾನಿ ತುಂಬ ಇಷ್ಟ ಆಯಿತು. ಇಲ್ಲಿ ಸ್ಪೆಷಾಲಿಟಿ ಬಂದಿದೆ ಏನಂದರೆ ಅದು ಲೈವ್ ಮ್ಯೂಸಿಕ್. ಸಿಂಗರ್ ಸಾಂಗ್ಸ್ ಹಾಡ್ತಿರ್ತಾರೆ. ಊಟ ಮಾಡ್ತಾನೆ ಕೇಳಿಸ್ಕೊಂಡು ಊಟ ಮಾಡ್ಬೋದು. ಅದೊಂದು ಸ್ಪೆಷಾಲಿಟಿ ಇದೆ ಈ ರೆಸಾರ್ಟ್ನಲ್ಲಿ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಬರ್ಡ್ ಎವಿಯರಿ ಕೂಡ ಇದೆ. ಇಲ್ಲಿ ಡಿಫ್ರೆಂಟ್ ಬರ್ಡ್ ಸ್ಪೀಷೀಸ್ ನೋಡ್ಬೋದು. ಆ ಕಲರ್ಫುಲ್ ಬರ್ಡ್ಸ್ ಮಾಡೋ ಸೌಂಡ್ಸ್ ಕೂಡ ಕೇಳ್ಬೋದು. ಇದಕ್ಕೆ ನಾವು 150 ರೂಪೀಸ್ ಪೇ ಮಾಡಿ ನೋಡ್ಬೋದು. ಆ್ಯಕ್ಟಿವಿಟೀಸ್ ಅಷ್ಟೇ ಅಲ್ಲ, ಇಲ್ಲಿ ಸ್ಟೇ ಆಗೋಕ್ಕೆ ಹಟ್, ಟೆಂಟ್ ಸ್ಟೇ, ರೂಮ್ಸ್ ಹೀಗೆ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ಕ್ಯಾಂಪ್ ಫೈರ್ ಅಂತ ಸೆಪ್ರೇಟ್ ಏರಿಯಾನೇ ಇದೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಇಲ್ಲಿ ಸ್ಟೇ ಆಗ್ಬೋದು. ನೆಕ್ಸ್ಟ್ ಹೋಗಿದ್ದು ರೈನ್ ಡ್ಯಾನ್ಸ್ಗೆ. ಎಲ್ಲ ಲ್ಯಾಂಗ್ವೇಜಿಂದ ಒಳ್ಳೊಳ್ಳೆ ಸಾಂಗ್ ಚೂಸ್ ಮಾಡಿ ಪ್ಲೇ ಮಾಡ್ತಿದ್ರು DJ. ನಾನಂತೂ ಫುಲ್ ಜೋಶ್ನಲ್ಲಿ ಡ್ಯಾನ್ಸ್ ಮಾಡಿದೆ. ನಾನು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇತ್ತು. ರೈನ್ ಡ್ಯಾನ್ಸ್ನಲ್ಲಿ ಎಲ್ಲರ ಜೋಶ್ ತುಂಬ ಹೈ ಇತ್ತು. ಚಿಕ್ಕ ಮಕ್ಕಳು ದೊಡ್ಡವರು ಅನ್ನೋ ಡಿಫ್ರೆನ್ಸ್ ಇಲ್ಲದೆ ಎಲ್ಲರೂ ಸಖತ್ ಎಂಜಾಯ್ ಮಾಡಿದರು. ರೈನ್ ಡ್ಯಾನ್ಸ್ ಮುಗಿಸಿ ಸ್ವಲ್ಪ ಪೂಲ್ನಲ್ಲಿ ರಿಲ್ಯಾಕ್ಸ್ ಮಾಡಿದೆ. ಅಲ್ಲೇ ನಿಯರ್ ಲಾಕರ್ಸ್ ಅವೈಲಬಿಲಿಟಿ ಇದೆ. ಇದೆಲ್ಲ ಮುಗಿಸೋ ಅಷ್ಟರಲ್ಲೇ ಟೀ ಟೈಮ್ ಆಗ್ತಿತ್ತು. ಇಲ್ಲಿ ಟೀ ಜೊತೆಗೆ ಸ್ನ್ಯಾಕ್ಸ್ನಲ್ಲಿ ಬೋಂಡ ಮತ್ತು ಪಾನಿಪುರಿ, ಖಾರಪುರಿ ಇತ್ತು. ಎಲ್ಲ ಮುಗಿಸೋ ಅಷ್ಟರಲ್ಲೇ ನನ್ನ ಹೊಟ್ಟೆನೂ ಫುಲ್ ಆಗೋಗಿತ್ತು. ನಾನಂತೂ ಮಾರ್ನಿಂಗ್ ಟು ಈವ್ನಿಂಗ್ ಸಖತ್ ಎಂಜಾಯ್ ಮಾಡಿದೆ. ಇಲ್ಲಿಗೆ ಬಂದಿದ್ದು ನನಗೆ ತುಂಬ ರಿಫ್ರೆಶಿಂಗ್ ಅನಿಸ್ತು. ಇದನ್ನು ಮುಗಿಸಿ ನಾನು ಕೂಡ ಹೊರಟೆ. ಈವ್ನಿಂಗ್ ಲುಕ್ ಆಫ್ ಸುಗ್ಗಿ ಹೇಗಿದೆ ನೋಡಿ. ನೀವು ಕೂಡ ಡೆಫಿನೆಟ್ಲಿ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಇಂತಿ ನಿಮ್ಮ ಪ್ರೀತಿಯ ಕಾವ್ಯ.